ಸೌತ್ ಆಫ್ರಿಕಾ ಹಾಗೂ ನಮ್ಮ ಟೀಮ್ ಇಂಡಿಯಾದು T20 ವರ್ಲ್ಡ್ ಕಪ್ ಮ್ಯಾಚ್ ನಡೀತಾ ಇದೆ ಅಹಮದಾಬಾದ್ನಲ್ಲಿ. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇದೊಂದು ದೊಡ್ಡ ಪ್ರೈಮ್ ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗ್ರೂಪ್ ಬಿಲಿ ಪಾಕಿಸ್ತಾನ ಹಾಗೂ ನ್ಯೂಜಿಲೆಂಡ್ ಟೀಮು ಮ್ಯಾಚು ಅಬಾರ್ಡೆಡ್ ಆಗಿ ಇಬ್ಬರಿಗೂ 1 ಪಾಯಿಂಟ್ ಈಕ್ವಲ್ ಶೇರ್ ಆಗಿದೆ ಅಂತಲೇ ಹೇಳ್ಬೋದು. ಇದೊಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ನ್ಯೂಜಿಲೆಂಡ್ ಟೀಮ್ಗಾಗಿರೋದು ಮತ್ತು ಪಾಕಿಸ್ತಾನ ಟೀಮ್ಗಾಗಿರೋದು. ಮ್ಯಾಚ್ ಆಡಿದರೆ ಇಬ್ಬರಲ್ಲೊಬ್ಬರಿಗೆ 2 ಪಾಯಿಂಟ್ ಸಿಗೋದು ಸ್ವಲ್ಪ ಈಸಿ ಆಗಿರೋದು ಕ್ವಾಲಿಫೈ ಆಗೋಕ್ಕೆ. ಈ ಶ್ರೀಲಂಕಾದಲ್ಲಿ ಆಲ್ಮೋಸ್ಟ್ ಎಲ್ಲ ಮಳೆನೇ ಅಂತಲೇ ಹೇಳೋದು. ಅದರಲ್ಲಿ ಎಕ್ಸ್ಪೆಷಲಾಗಿ ಕೊಲಂಬೋ ಕ್ರಿಕೆಟ್ ಸ್ಟೇಡಿಯಮ್, ಪ್ರೇಮದಾಸ ಕ್ರಿಕೆಟ್ ಸ್ಟೇಡಿಯಮಲ್ಲಂತೂ ಆಲ್ಮೋಸ್ಟ್ ಯಾವಾಗೂ ಮಳೆನೇ ಬರ್ತಾ ಇರ್ತದೆ ಅಂತ ಹೇಳ್ಬೋದು. ಮೊನ್ನೆ ಮ್ಯಾಚನ್ನು ಇಂಡಿಯಾ ಹಾಗೂ ಪಾಕಿಸ್ತಾನ ಮ್ಯಾಚು ಸ್ವಲ್ಪ ಮಳೆ ಬಿಡುವು ಕೊಟ್ಟಿತ್ತು. ಈ ಮ್ಯಾಚು ಫುಲ್ಲು ರದ್ದಾಗೋಗಿದೆ ಅಂತಲೇ ಹೇಳ್ಬೋದು. ಇಂಡಿಯಾ ಮತ್ತು ಪಾಕಿಸ್ತಾನ ಮತ್ತೆ ಏನಾರ ಶ್ರೀಲಂಕಾ ಕ್ರಿಕೆಟ್ ಸ್ಟೇಡಿಯಮಲ್ಲಿ ನಾವು ಆ ಮ್ಯಾಚ್ ಬೀಳೋ ಸಾಧ್ಯತೆ ಇದ್ದೇ ಇರುತ್ತೆ. ಯಾಕಂದರೆ ಅಲ್ಲಿ ಈಗ ಮಳೆ ಜಾಸ್ತಿ ಸುರಿತಾ ಇರೋ ಕಾರಣ ಏನಾರು ಒಂದು ವ್ಯವಸ್ಥೆ ಮಾಡಲೇಬೇಕು ಶ್ರೀಲಂಕಾ ಕ್ರಿಕೆಟ್ ಗ್ರೌಂಡ್ ಅವರು. ಅದೇ ಗ್ರೌಂಡ್ ಒಂದು ಫಿಕ್ಸ್ ಆಗಿದ್ದಾರೆ. ಇವತ್ತು ಇಂಡಿಯಾ ವರ್ಸಸ್ ಮತ್ತು ಸೌತ್ ಆಫ್ರಿಕಾ T20 ವರ್ಲ್ಡ್ ಕಪ್ ಮ್ಯಾಚ್ ಇದೆ. ಅದು ನಮ್ಮ ಅಹಮದಾಬಾದ್ ಸ್ಟೇಡಿಯಮಲ್ಲಿ. ಅಹಮದಾಬಾದ್ ಸ್ಟೇಡಿಯಮ್ ಬ್ಯಾಟಿಂಗ್ ಪ್ಯಾರಡೈಸ್ ಅಂತಲೇ ಹೇಳ್ಬೋದು. ಹೌದು, ಬೌಲರ್ಗೆ ಸ್ವಲ್ಪ ಹಸಿ ಸಿಗುತ್ತೆ. ದೊಡ್ಡ ಗ್ರೌಂಡು, ಆಲ್ಮೋಸ್ಟ್ 1,00,000+ ಸೀಟಿಂಗ್ ಕೆಪಾಸಿಟಿ ಇರುವಂಥ ಸ್ಟೇಡಿಯಮ್ಮು ಅಹಮದಾಬಾದ್ ಸ್ಟೇಡಿಯಮ್ಮು. ಫ್ಯಾನ್ಸ್ ಅಂತೂ ಕಿಕ್ಕಿರಿದು ಬರ್ತಾರೆ ಅಂತಲೇ ಹೇಳ್ಬೋದು. ಫ್ಯಾನ್ಸ್ಗೋಸ್ಕರ ಇಂಡಿಯನ್ ಟೀಮು ಸಖತ್ತಾಗಿ ಆಡ್ತಾರೆ. ಮತ್ತು ಇಲ್ಲಿ ಟಾಸ್ ಕ್ರೂಷಿಯಲ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಟಾಸ್ ಗೆಲ್ಲಬೇಕು. ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಅಷ್ಟೊಂದು ಟಾಸಲ್ಲಿ ಏನು ಗೆಲ್ತಾ ಇಲ್ಲ, ಆದರೂ ಕೂಡ ಮ್ಯಾಚ್ನ ಗೆಲ್ತಿದ್ದೀವಿ. ಆ ಟೀಮ್ ಅಂತೂ ಸಖತ್ತಾಗಿದೆ. ಟೀಮ್ ಕಂಪೋಸಿಷನ್ ಅಂತೂ ನೋ ಡೌಟ್ ಅಬೌಟ್ ದಟ್ ಸಖತ್ತಾಗಿದೆ. ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ಗೆದ್ದರೆ ಪಕ್ಕ ಬೌಲಿಂಗೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬೌಲಿಂಗ್ ಮಾಡಿದ್ರೆ ಸಖತ್ ಅಡ್ವಾಂಟೇಜು. ಫಸ್ಟ್ ಬೌಲಿಂಗ್ ಮಾಡಿದವ್ರಿಗೆ ಅಷ್ಟೊಂದು ಡ್ಯೂ ಇರೋಲ್ಲ. ಡ್ಯೂ ಇದ್ದರೆ ಬಂದರೆ ಸೆಕೆಂಡ್ ಬೌಲಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕಂತೇಳಿ ನೆದರ್ಲ್ಯಾಂಡ್ ಮೇಲೆ ನಾವು ಆಲ್ಮೋಸ್ಟ್ ಬರೀ 17 ರನ್ಸ್ ವಿನ್ ಅಷ್ಟೇ ನಮ್ಗೆ ಸಿಕ್ಕಿರೋದು. ಇನ್ನು ಸೌತ್ ಆಫ್ರಿಕಾ ಅಂತ ಕ್ವಾಲಿಟಿ ಅಪೋನೆಂಟ್ ನಿಮ್ಮ ಮೇಲೆ ಬರ್ತಾ ಇದ್ದಾರೆ ಅಂದರೆ ನಿಮ್ಮ ಬೌಲಿಂಗು ಮತ್ತು ಫೀಲ್ಡಿಂಗು, ಕ್ಯಾಚಿಂಗು ಎಲ್ಲದರಲ್ಲೂ ಎಫಿಷಿಯನ್ಸಿ 100% ಇರಬೇಕಾಗುತ್ತೆ. ಟೀಮ್ 11 ಏನು ಚೇಂಜಸ್ ಇರೋಲ್ಲ. ಕುಲ್ದೀಪ್ ಯಾದವ್ನ ಆಡಿಸಲ್ಲ, ಪಕ್ಕ ಆಡಿಸಲ್ಲ. ವಾಷಿಂಗ್ಟನ್ ಸುಂದರ್ನೂ ಆಡಿಸಲ್ಲ. ಮೊನ್ನೆನ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ರು ಅಷ್ಟೇ. ಇನ್ ಕೇಸ್ ಅಕ್ಷರ್ ಪಟೇಲ್ಗೆ ಇಂಜುರಿ ಆದರೆ ಮಾತ್ರ ಬ್ಯಾಕಪ್ ಆಗಿ ವಾಷಿಂಗ್ಟನ್ ಸುಂದರ್ನ ನೋಡ್ತಾರೆ ಹೊರತು ಅಕ್ಷರ್ ಪಟೇಲ್ ಇಸ್ ಎ ಜೆನ್ಯೂನ್ ಆಲ್ರೌಂಡರ್. ಬ್ಯಾಟಿಂಗಲ್ಲೂ ಕೂಡ ಮ್ಯಾಚ್ ಫಿನಿಷ್ ಮಾಡಿಕೊಡ್ತಾರೆ, ಬೌಲಿಂಗಲ್ಲೂ ಮ್ಯಾಚ್ ಫಿನಿಷ್ ಮಾಡಿಕೊಡೋ ಅಂಥ ಕೇಪಬಿಲಿಟಿ ಇರೋದು ಅಕ್ಷರ್ ಪಟೇಲ್ ಹಾಗೂ ಹಾರ್ದಿಕ್ ಪಾಂಡ್ಯ ಅಂತವರು ಸಖತ್ತಾಗಿ. ಮತ್ತು ಶಿವಮ್ ದುಬೆನೂ ಕೂಡ ಕ್ರೂಷಿಯಲ್ ಆಗ್ತಾರೆ. ಎಂಥ ಇನ್ನಿಂಗ್ಸ್ ಆಡಿದ್ರು ಅಂತ ನೀವು ನೆದರ್ಲ್ಯಾಂಡ್ ಮೇಲೆ ನೋಡಬೇಕಾಗುತ್ತೆ. ಆಲ್ಮೋಸ್ಟ್ 66 ರನ್ಸನ್ನು ಹೊಡಿತಾರೆ ಜಸ್ಟ್ ಫ್ರಮ್ 35 ಬಾಲ್ಸ್ ಅದೇನೋ. ಸಖತ್ತಾದಂಥ ಬ್ಯಾಟ್ಸ್ಮನ್ನು ಶಿವಮ್ ದುಬೆ ಅವರು. ಸಖತ್ತಾಗಿ ಆಡ್ತಾರೆ ಅವರು. ಅದ್ರ ಬಗ್ಗೆ ನಿಮಗೆ ಏನೋ ಸಮಸ್ಯೆನೇ ಇರಲ್ತು. ಮತ್ತು ನಮಗೆ ಅವ್ರ ಕಡೆಯೂ ಬೌಲಿಂಗ್ ನೋಡೋದಾದ್ರೆ ಸಖತ್ತಾಗಿ ಇದ್ದಾರೆ. ರಬಾಡ ಆಗಿರ್ಬೋದು, ಮಾರ್ಕೋ ಯಾನ್ಸನ್ ಆಗಿರ್ಬೋದು, ಕೇಶವ್ ಮಹಾರಾಜ್ ಆಗಿರ್ಬೋದು, ಕಾರ್ವಿನ್ ಬಾಕ್ಸ್ ಆಗಿರ್ಬೋದು, ಮತ್ತು ಐಡನ್ ಮಾರ್ಕ್ರಮ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡೇ ಮಾಡ್ತಾರೆ. ಅಭಿಷೇಕ್ ಶರ್ಮಾಗೆ ಈ ಮ್ಯಾಚ್ ಟೆಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ್ರು ಆಡಿರೋ 7-8 ಇನ್ನಿಂಗ್ಸ್ಗಳಲ್ಲಿ ಆಲ್ಮೋಸ್ಟ್ 5 ಮ್ಯಾಚ್ ಡಕ್ಕಿಗೆ ಔಟ್ ಆಗೋಗಿದ್ದಾರೆ. ಹೊಡೆದ್ರೆ ಬಿಗ್ ಇನ್ನಿಂಗ್ಸ್ ಹೊಡಿತಾರೆ, ಅದರ್ವೈಸ್ ಅವ್ರು 0ಗೆ ಔಟ್ ಆಗೋಗ್ತಿದ್ದಾರೆ. ಇದು ಸ್ವಲ್ಪ ನಮ್ಮ ಇಂಡಿಯಾಗೆ ಹೊಡೆತ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಅಗ್ರೆಸಿವ್ ಸ್ಟಾರ್ಟ್ನ ಕೊಟ್ಟರೆ ನಮ್ಮ ಇಂಡಿಯಾ 250 ಅಬೋ ಅಲ್ವಾ, ಇಲ್ಲದೆ ಹೋದರೆ ಒಂದು 220 ಅಬೋ ಅಂತೂ ಹೊಡಿತಾರೆ. ಅಭಿಷೇಕ್ ಶರ್ಮಾ ಅವರು ಫೈರ್ ಆಗದೆ ಹೋದರೆ ಸ್ವಲ್ಪ ಸ್ಟ್ರಗಲ್ ಅಂತಲೇ ಹೇಳ್ಬೋದು. ಈ ಇಶಾನ್ ಕಿಶನ್ ಇಲ್ಲದೆ ಹೋಗಿದ್ರೆ, ಇಶಾನ್ ಕಿಶನ್ ಕನ್ಸಿಸ್ಟೆನ್ಸಿಯಿಂದ ಆಡ್ತಾಯಿದ್ದಾರೆ. ಸ್ವಲ್ಪ ಅಭಿಷೇಕ್ ಶರ್ಮಾ ಕಡೆಯಿಂದ ನೀವು ಕನ್ಸಿಸ್ಟೆನ್ಸಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಸಖತ್ ಅಗ್ರೆಸಿವ್ ಬ್ಯಾಟ್ಸ್ಮನ್ನು. ಇಶಾನ್ ಕಿಶನ್ ಆರ ನೋಡ್ಕೊಂಡು ಸ್ವಲ್ಪ ಆಡ್ಬಿಡ್ತಾರೆ. ಬಟ್ ಅಭಿಷೇಕ್ ಶರ್ಮಾ ಅಂತ ಚಾನ್ಸೇ ಇಲ್ಲ. ಬರ್ತಾ ಇದ್ದಂಗೆ ಹೊಡೆಯೋಕ್ಕೆ ಹೋಗ್ತಾರೆ. ಅವ್ರು ಸ್ಟ್ರಾಂಗ್ ಝೋನ್ ಆದಂಥ ಎಕ್ಸ್ಟ್ರಾ ಕವರ್ ಮೇಲೇ ಕ್ಯಾಚ್ ಹಿಡ್ದು ಔಟ್ ಮಾಡಿಬಿಟ್ರು. ಮೊನ್ನೆ ಬೋಲ್ಡ್ ಆಗೋದ್ರು ಆರ್ಯನ್ ದತ್ ಮೇಲೆ. ಹೌದು, ಬರ್ತಾರೆ ಮ್ಯಾಚ್ ಪಕ್ಕ ಅಂತ ಆಡಿಸ್ತಾರೆ. ಕೆಳಗಂತೂ ಕುಣಿಸಲ್ಲ ಅಭಿಷೇಕ್ ಶರ್ಮಾ ಅವ್ರನ್ನ, ಆಡಿಸ್ತಾರೆ. ಅವ್ರಿಗೆ ಕಮ್ಬ್ಯಾಕ್ ಮಾಡಿ ಹೊಡಿಬೇಕು. ಈ ಮ್ಯಾಚು ಮೇಯ್ನ್ ಮ್ಯಾಚು ಸೂಪರ್ ಹಿಟ್ಸಲ್ಲಿ ಹೊಡೆದ್ರೆ ಆಲ್ಮೋಸ್ಟ್ ನಾವು ಇಲ್ಲಿ ಒಂದು ಮ್ಯಾಚ್ ಸೋತ್ರೂ ಕೂಡ ನಾವು ಎಲಿಮಿನೇಟ್ ಆಗುವಂಥ ಅವಕಾಶ ಇರುತ್ತೆ, ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಟೈಟಾಗಿರುತ್ತೆ ಸೂಪರ್ ಹಿಟ್ ಶೆಡ್ಯೂಲು. ಇಲ್ಲಿ ಆಲ್ಮೋಸ್ಟ್ ನಿಮಗೆ 3 ಮ್ಯಾಚ್ ಸಿಗುತ್ತೆ. 2 ಮ್ಯಾಚ್ ಅಂತೂ ನೀವು ಗೆಲ್ಲೇಬೇಕು. 3ಕ್ಕೆ 3 ಗೆದ್ದು ಅಂದರೆ ನೀವು ಪಕ್ಕ ಸೆಮಿಫೈನಲ್ಗೆ ಎಂಟ್ರಿ ಅಂತಲೇ ಹೇಳ್ಬೋದು. ಸೌತ್ ಆಫ್ರಿಕಾ ನೀವು ಮರಿಬಾರ್ದು. ಲಾಸ್ಟ್ ಸೀಸನ್ ಫೈನಲ್ಗೆ ಬಂದಿದ್ದಂಥವ್ರು 30 ಬಾಲ್ಗೆ 30 ರನ್ನು ಬೇಕಾದಂಥ ಸೆಮಿದಲ್ಲಿ ಎಡವಟ್ ಮಾಡಿಕೊಂಡು ಹೆನ್ರಿಕ್ ಕ್ಲಾಸನ್ ಅವರ ವಿಕೆಟ್ನ ಕಳ್ಕೊಂಡು ಸೌತ್ ಆಫ್ರಿಕಾದವ್ರು ಸೋತು ಇರ್ಬೋದು. ಆದರೆ ಹಾರ್ದಿಕ್ ಪಾಂಡ್ಯ ಮತ್ತು ಜಸ್ಪ್ರೀತ್ ಬುಮ್ರಾ ಮಾಡಿದ ಬೌಲಿಂಗೇ ಕಾರಣ ಅವತ್ತು ನಾವು T20 ವರ್ಲ್ಡ್ ಕಪ್ನ ಗೆದ್ದಿದ್ದು. ಅದರ್ವೈಸ್ ನಾವು ಚಾನ್ಸೇ ಇರಲಿಲ್ಲ. ಅವರು ಡೌನ್ ಆ್ಯಂಡ್ ಔಟ್ ಆಗಿಬಿಟ್ಟಿದ್ರು. 30 ರನ್ ಅಂದರೆ ಎಂಥ ಅಸೋಸಿಯೇಷನ್ ನೇಷನ್ ಆಗಿದ್ರು ಕೂಡ ಆರಾಮ್ಸಾಗಿ ಸಿಂಗಲ್ ಇಲ್ಲ ಕೆಳಗಡೆ ವಿಕೆಟ್ ಎತ್ಬಿಡ್ತಾರೆ. ಇವರು ಸಖತ್ತಾಗಿ ಗೆಲ್ಬೋದಾಯಿತು. ಫಸ್ಟ್ ಟೈಮ್ ಅವರು ಚಾಂಪಿಯನ್ಸ್ ಆಗ್ಬೋದಾಯಿತು. ಒಂದು ICC ಟೂರ್ನಮೆಂಟ್ ಯಾವಾಗ ಚಾಂಪಿಯನ್ಸ್ ಟ್ರೋಫಿಲೇನೋ ಗೆದ್ದಿದ್ದಾರೆ ಅನಿಸುತ್ತೆ. ಅದು ಬಿಟ್ಟರೆ ಸೌತ್ ಆಫ್ರಿಕಾದವ್ರು ಗೆದ್ದೇ ಇಲ್ಲ. ಅವ್ರು ಗೆಲ್ಬೋದಾಯಿತು. ಅದು ಬಿಡಿ, ನಾವು ಎಷ್ಟು 17 ವರ್ಷನೋ 14 ವರ್ಷನೋ ಆಗಿತ್ತು ನಾವು T20 ವರ್ಲ್ಡ್ ಕಪ್ ಇನಾಗ್ರೇಷನ್ 2007 ಗೆದ್ದಿದ್ದಕ್ಕೆ ಈಗ ಗೆದ್ದಿದ್ದು.
ಅದು ಬಿಡಿ, ಈಗ ಸೌತ್ ಆಫ್ರಿಕಾ ವರ್ಸಸ್ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಮ್ಯಾಚ್ ಅಂತೂ ಸೈಕಾಗಿರುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಬೂಮ್ರಾ ಅವರು ಮೇಯ್ನ್ ಅಸ್ತ್ರ ಆಗ್ತಾರೆ ನಮಗೆ. ಅವ್ರನ್ನ ಹೇಗೆ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೂರ್ಯಕುಮಾರ್ ಯಾದವ್ ಅವರು ಅವ್ರನ್ನ ಪವರ್ ಪ್ಲೇನೇ ಹಾಕ್ಸ್ಬಿಡ್ತಾರೆ, ಇಲ್ಲ ಮಿಡ್ ಓವರ್ಸ್ನಲ್ಲಿ ಇಕ್ಕೋತಾರೆ. ಮತ್ತು T20 ನಂಬರ್ 1 ಬೌಲರ್ ಆದಂಥ ವರುಣ್ ಚಕ್ರವರ್ತಿ ಕೂಡ ನಮ್ಮಲ್ಲಿದ್ದಾರೆ. ಅವ್ರನ್ನಂತೂ ಯಾರು ರೀಡೇ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂತೇಳಿದ್ರೆ ಹಾಕೋ ಗೂಗ್ಲಿ ಆಗಿರೋದು, ಲೆಗ್ ಸ್ಪಿನ್ ಆಗಿರೋದು ಯಾರು ರೀಡೇ ಮಾಡೋಕ್ಕಾಗ್ತಾಯಿಲ್ಲ. ದೊಡ್ಡ ದೊಡ್ಡ ಟಾಪ್ ಬ್ಯಾಟ್ಸ್ಮನ್ಗಳೇ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಅಸೋಸಿಯೇಟ್ ನೇಷನ್ಗಳು ಅವ್ರನ್ನ ರೀಡೇ ಮಾಡೋಕ್ಕಾಗಲ್ಲ. ಯಾಕಂತೇಳಿ IPL ಆಡಿರೋ ಸಿಮಿಲಾರಿಟಿ ಕೂಡ ಇರುತ್ತೆ ಇಲ್ಲಿ. ಐಡನ್ ಮಾರ್ಕ್ರಮ್ಗಾಗಿರ್ಬೋದು ಮತ್ತು ಡೇವಿಡ್ ಮಿಲ್ಲರ್ಗಾಗಿರ್ಬೋದು. ಅದು ಬೇರೆ ಅಸೋಸಿಯೇಟ್ ನೇಷನ್ಸ್ಗಳಿಗೆ IPL ಆಡೋ ಅವಕಾಶನೇ ಸಿಗೋಲ್ಲ. ಮತ್ತು ಅವರು ಇಲ್ಲಿ ಬಂದು T20 ವರ್ಲ್ಡ್ ಕಪ್ಪಲ್ಲಿ ಡೈರೆಕ್ಟಾಗಿ ವರುಣ್ ಚಕ್ರವರ್ತಿಗೆ ನೀವು ರೀಡ್ ಮಾಡಿ ಅವ್ರನ್ನ ಹೊಡಿತೀವಿ, ಅವ್ರಿಗೆ 6 4 ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿರಲ್ಲ. ಯಾಕಂತೇಳಿದ್ರೆ ವರುಣ್ ಚಕ್ರವರ್ತಿ T20 ನಂಬರ್ 1 ಬೌಲರ್ ಆಗಿದ್ದಾರೆ. ಹಾಗಾಗಿ ನಮಗೆ ಅವರು ಇಬ್ಬರು, ಹಾರ್ದಿಕ್ ಪಾಂಡ್ಯ ಮತ್ತು ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾನ ಆ್ಯಡ್ ಮಾಡ್ಕೊಳ್ಳಿ ನೀವು, ಕಿಂಗ್ ಪಿನ್ಗಳು ಆಗ್ತಾರೆ ನಮ್ಮ ಟೀಮ್ ಇಂಡಿಯಾಗೆ. ಸೌತ್ ಆಫ್ರಿಕಾ ಟೀಮ್ನ ನೀವು ಅಷ್ಟು ಈಸಿಯಾಗಿ ತಗೊಳ್ಳೋಕ್ಕೆ ಆಗಲ್ಲ. ಇನ್ಫ್ಯಾಕ್ಟ್ ಯಾವ ಟೀಮ್ನ ನೀವು ಈಸಿಯಾಗಿ ತಗೊಳ್ಳಬಾರ್ದು. ಸೂಪರ್ ಏಟ್ ಆಗಿರೋದ್ರಿಂದ ಇಂಡಿಯಾ ಈ ಮ್ಯಾಚ್ನ ಆರಾಮ್ಸಾಗಿ ಗೆಲ್ಲಬೇಕು ಅಂತಲೇ ಹೇಳ್ತೀನಿ. ಯಾಕಂತೇಳಿದ್ರೆ ಮುಂದೆ ಸ್ವಲ್ಪ ಟಫ್ ಟೀಮ್ ಬರುತ್ತೆ ಇನ್ನು. ಯಾಕಂತೇಳಿದ್ರೆ ಇವ್ರು ಬರ್ತಾರೆ, ನಮಗೆ ವೆಸ್ಟ್ ಇಂಡೀಸ್ ಬರ್ತಾರೆ, ಮತ್ತು ಇನ್ನು ಜಿಂಬಾಬ್ವೆ ಅವ್ರು ಬರ್ತಾರೆ. ಇನ್ನು ಅವ್ರ ಮೇಲೂ ಕೂಡ ನಾವು ಗೆಲ್ಲಬೇಕಾಗಿರುವಂಥ ಅನಿವಾರ್ಯ ಮತ್ತು ಅವಶ್ಯಕತೆ ಎಲ್ಲ ಇದೆ ಅಂತಲೇ ಹೇಳ್ಬೋದು. ನಮಗೆ ಅಷ್ಟು ಈಸಿ ಇರಲ್ಲ. ಸೌತ್ ಆಫ್ರಿಕಾ ಕೂಡ ಈ ಮ್ಯಾಚ್ನ ಗೆದ್ಬಿಟ್ರೆ ಸಾಕು ಗುರು, ವೆಸ್ಟ್ ಇಂಡೀಸ್ ಮೇಲೆ ಮತ್ತು ಜಿಂಬಾಬ್ವೆ ಮೇಲೆ ಗೆದ್ಕೊಂಡು ನಾವು ಸೆಮೀಸ್ ಕೊಂಡೋಗಮ್ಮ ಅಂತ ಯತ್ನ ಮಾಡ್ತಾಯಿರ್ತಾರೆ. ಬಿಡಬಾರ್ದು ಅದೇ ಕಾರಣಕ್ಕೂ. ಇಲ್ಲಿ ಇಶಾನ್ ಕಿಶನ್ ಹಾಗೂ ಅಭಿಷೇಕ್ ಶರ್ಮಾ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರೆ ಅದನ್ನ ತಿಲಕ್ ವರ್ಮಾ ಏನಾಗ್ತಿದ್ದಾರೆ ಅಂತಲೇ ಗೊತ್ತಾಯ್ತಲ್ಲ ಗುರು. ತಿಲಕ್ ವರ್ಮಾ ಅಂತೂ ಲಾಸ್ಟ್ ಒಂದು 25 ಲಾಸ್ಟ್ ಮ್ಯಾಚಲ್ಲೇನೋ ಒಂದು 30+ ಏನೋ ಬಂತು, ಅದು ರನ್ನೇಬಲ್ ಕೂಡ ಬಂತು. ಅಷ್ಟೊಂದೇನು ಕನ್ವಿನ್ಸಿಂಗಾಗಿ ಕಾಣ್ತಾ ಇಲ್ಲ. ಸೂರ್ಯಕುಮಾರ್ ಅದು USA ಮೇಲೆ ಒಂದು ಮ್ಯಾಚ್ ಆಡಿದ್ಬಿಟ್ರೆ ಅಷ್ಟೊಂದೇನು ಅವ್ರ ಕಡೆಯಿಂದ ರನ್ಸ್ ಬರ್ತಾಯಿಲ್ಲ. ಅದು ಕ್ಯಾಚ್ ಬಿಟ್ಟಿದ್ರು USA ಮೇಲೆ ಆಡಿದ್ದಾಗ, ಅದು ಹಿಡ್ಕೊಂಡಿರೋ ಪಕ್ಕ ನಾವು ಸೋಲ್ತಾಯಿದ್ದೋ ಆ ಮ್ಯಾಚು. ಸೂರ್ಯಕುಮಾರ್ ಯಾದವ್ ಸ್ವಲ್ಪ ರನ್ಸ್ ಬರಬೇಕು, ಮತ್ತು ಇಶಾನ್ ಕಿಶನ್ ಚೆನ್ನಾಗಿ ಆಡಿದ್ದಾರೆ, ಪರವಾಗಿಲ್ಲ. ತಿಲಕ್ ವರ್ಮಾಗೆ ರನ್ ಬರಬೇಕು, ಮತ್ತು ಅಭಿಷೇಕ್ ಶರ್ಮಾಗೆ ಮೇನ್ ರನ್ ಬರಬೇಕು. ಇಲ್ಲಿ ಮಿಕ್ಕಿದಂಥವ್ರು ಎಲ್ಲರೂ ಚೆನ್ನಾಗಿ ಕಾಣ್ತಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಮೇಲೆ ಸಖತ್ ಡಿಪೆಂಡೆನ್ಸಿ ಇದೆ ಅಂತಲೇ ಹೇಳ್ಬೋದು. ವರುಣ್ ಚಕ್ರವರ್ತಿ ಇಲ್ಲಿ ಕಿಂಗ್ ಪಿನ್ ಆಗ್ತಾರೆ. ಅವ್ರ ಕಡೆಯೂ ಚೆನ್ನಾಗಿರೋ ಬೌಲರ್ಸ್ ಇದ್ದಾರೆ. ಮಾರ್ಕೋ ಯಾನ್ಸನ್ ಅಂತೂ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ಲೆಫ್ಟ್ ಆರ್ಮರ್ ಅವರು. ರಬಾಡನಂತೂ ನೀವು ಯಾವತ್ತೂ ಇಗ್ನೋರ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ರಿಕ್ ನೋಕಿಯಾ ಅವ್ರ ಪೇಸ್ ಹೊಡ್ಸ್ಕೊಳ್ತಾರೆ, ಬರೀ ಅವ್ರು ಜಾಸ್ತಿ ಬರೀ ಸ್ಪೀಡ್ ಆಗ್ತಾರೆ ಅಷ್ಟೇ, 150. ಅದು ಬಿಟ್ಟರೆ ಏನೂ ಇಲ್ಲ. ಕೇಶವ್ ಮಹಾರಾಜ್ ಅನ್ನೋರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ, ನೆನಪಿಕ್ಕೋಬೇಕು. ಸ್ವಲ್ಪ ಲೆಫ್ಟ್ ಆರ್ಮ್ ಆಫ್ ಸ್ಪಿನ್ನರ್ಗೆ ನಾವು ಸ್ವಲ್ಪ ಸ್ಟ್ರಗಲ್ ಮಾಡ್ತೀವಿ ಇಂಡಿಯನ್ಸು. ಅದನ್ನು ನೋಡಿಕೊಂಡು ನೆಗ್ಲೆಕ್ಟ್ ಮಾಡಿ ಮಹಾರಾಜ್ಗೆ ಹಂಗಂತ ಕನ್ಸರ್ವೇಟಿವ್ ಇನ್ನಿಂಗ್ಸ್ ಅಂತೂ ಆಡಬಾರ್ದು. ಸ್ವಲ್ಪ ಅಗ್ರೆಸಿವ್ ಇಂಟೆಂಟಲ್ಲೇ ಆಡಬೇಕು, ಆದರೆ ಹೆಂಗೆ ಬೇಕಂಗೆ ಹೊಡೆಯೋಂಗಿಲ್ಲ ಅಷ್ಟೇ. ಅದನ್ನು ಬಿಟ್ಟರೆ ಚೆನ್ನಾಗಿ ಇಂಡಿಯಾದವರು ಗೆಲ್ತಾರೆ ಅಂತ ಅನಿಸ್ತಾ ಇದೆ ಈ ಮ್ಯಾಚ್ನ. ಈ ವಿಡಿಯೋನ ನಿಮ್ಗೆ ಒಂಚೂರಾದರೂ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.